ಇಲ್ಲಿ ಪೊಲೀಸರು ಬಂದು ಇಲ್ಲಿ ಬೈಕ್ನ ನಿಲ್ಲಿಸಿಲ್ಲ. ಆ್ಯಕ್ಚುಲಿ ಇಲ್ಲಿ ಇವ್ರನ್ನ ಸ್ಟಾಪ್ ಮಾಡಿದ್ದು ಕಸದ ರಾಶಿ ನೋಡಿ. ನನಗೆ ಕಾಡಲ್ಲಿ ಹೋಗಿ ರೂಢಿ ಇದೆ, ಈ ಪ್ಲಾಸ್ಟಿಕ್ ಕಾಡಲ್ಲಿ ಹೋಗಿ ಅನುಭವ ಫಸ್ಟ್ ಟೈಮ್. ಈ ರೀತಿ ರೋಡಲ್ಲಿ ಎಸೆಯೋದು ಅಂದರೆ ಇದು ಶುದ್ಧ ಬೇಜವಾಬ್ದಾರಿತನ ಮತ್ತು ನಿಷ್ಕಾಳಜಿ ಅಂತಾನೆ ಹೇಳ್ಬೋದು. ನಿಷ್ಕಾಳಜಿ ಡೆಫಿನೆಟ್ಲಿ ಹೌದು. ನಟರಾಜ್ ರೋಡ್ ಕೊನೆಗೊಳ್ತಾ ಇದೆ. ಇದರ ಪ್ಲಾಸ್ಟಿಕ್ಕಿಗೆ ಕೊನೆ ಇಲ್ಲ ನೋಡಿ. ಇಲ್ಲಿ ನೋಡಿ, ಇವರಿಗೆ ಮುಂದೆ ರಸ್ತೆ ಸ್ವಲ್ಪ ಕಠಿಣವಾಗಿದೆ. ಪ್ರತಿಯೊಬ್ಬರು ಕೂಡ ತಾವು ಏನು ಸೇಲ್ ಮಾಡ್ತೇವೋ ಅದರಿಂದ ಆಗುವಂಥ ಕಸವನ್ನು ಅವರೇ ಚೀಲದಲ್ಲಿ ತುಂಬಿ ಮುನ್ಸಿಪಾಲ್ಟಿ ಗಾಡಿಗೆ ಹಾಕೋ ಥರ ವ್ಯವಸ್ಥೆ ಆಗಬೇಕು. ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ನಾವು ಇವತ್ತು ಶಿರ್ಸಿಯ ಜಾತ್ರೆ ಇನ್ನೊಂದು ಮುಖವನ್ನು ನೋಡ್ಕೊಂಡು ಬರೋಣ. ಇದು ಸ್ವಲ್ಪ ಪರಿಸರದ ಕಾಳಜಿಗೆ ಕೂಡ ಸಂಬಂಧಪಟ್ಟಿದ್ದು. ಸೊ ಕಣ್ಣು ಬಿಡ್ದಂಗೆ ನೋಡೋಣ ಬನ್ನಿ. ಈಗ ನಾವು ನಟರಾಜ್ ರೋಡಿಗೆ ಹೋಗ್ತಾ ಇದ್ದೀವಿ. ನಮಗೆ ಒಂಥರ ಪೊಲೀಸ್ ವ್ಯಾಯಾಮಗಳಲ್ಲಿ ನೋಡಿ, ನಾವು ಕಾಲನ್ನು ಭಾಳ ಎತ್ತರಕ್ಕೆ ಎತ್ತಾಕಬೇಕಾಗತ್ತೆ. ಅದೇ ರೀತಿ ಆಗಿದೆ ನಮ್ಮ ನಡಿಗೆ ಈಗ. ಯಾಕಂದರೆ ನೀನು ನ್ಯಾಚುರಲ್ ಆಗಿ ನಡ್ಕೊಂಡು ಹೋದರೆ ಕಾಲುಗಳಿಗೆ ಕಸ ಸಿಕ್ಕಿ ಬಿದ್ದು ಮುಖ ಹೊಡೆದುಕೊಳ್ಳೋ ಸಾಧ್ಯತೆ ಹೆಚ್ಚಿಗೆ ಇದೆ. ಆ ಥರ ಆಗಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಅಯ್ಯಪ್ಪ, ಇದು ನಮ್ಮ ಫೇಮಸ್ ಆಗಿರುವಂತಹ ನಟರಾಜ ರೋಡ್. ವಾಹ್, ಇವರು ಬಹುಶಃ ಒಂದು ಒಳ್ಳೆಯ ರೈಡರೇ ಇರಬೇಕು. ಕಸದ ರಾಶಿ ಮಧ್ಯದಲ್ಲೇ ಬಂದು ನೋಡಿ, ಇಷ್ಟೆಲ್ಲ ಕಸದ ರಾಶಿನ ದಾಟ್ಕೊಂಡು ಬರೋದು ಅಂದರೆ ಕಮ್ಮಿ ಕೆಲಸ ಅಲ್ಲ. ಆ ಬಾವಿಯೊಳಗೆ ಬೈಕ್ ಓಡಿಸ್ತಾರಲ್ವ, ಅವರಿಗೂ ಕೂಡ ಸ್ವಲ್ಪ ಇಲ್ಲಿ ಕಷ್ಟ ಆಗ್ಬೋದೇನೋ. ಯಾಕಂದರೆ ಬಾವಿಯಲ್ಲಿ ಪ್ಲಾಸ್ಟಿಕ್ಗಳಿರಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಇದೆ. ಇಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕಸುಗಳು ಉಚಿತವಾಗಿ ಸಿಗ್ತಾ ಇದೆ ನೋಡಿ. ಪ್ಲಾಸ್ಟಿಕ್ ಕಪ್ಗಳು ಬೇಕಾದರೆ ಇಲ್ಲಿದೆ, ರೆಡಿ ಮಾಡಿ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ ಪ್ಲೇಟ್ಗಳು ಬೇಕಾದರೆ, ಸಿಲ್ವರ್ ಪ್ಲೇಟ್ಗಳು ಬೇಕಾದರೆ, ಸಿಲ್ವರ್ ಕವರ್ಗೆ ಬೇಕಾದರೆ ನಟರಾಜ್ ರೋಡ್ನ ಯಾವುದೇ ಅಂಗಡಿ ಹೋಗಬೇಡಿ, ರಸ್ತೆಯಲ್ಲೇ ಇದೆ. ಈಗ ಬೆಳಗಾಗೋದ್ರೊಳಗೆ ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ನೋಡಿ, ಇದು ಶಿರ್ಸಿ ಜಾತ್ರೆಯ ಮುಖ್ಯ ರಸ್ತೆ. ನೋಡಿ, ಶಿರ್ಸಿಯ ಮುಖ್ಯ ದ್ವಾರ ಅಂತಲೇ ಹೇಳ್ಬೋದು. ರಥಬೀದಿ ಥರ ಇದೆ ಇದು. ಹಳೆ ಬಸ್ ಸ್ಟ್ಯಾಂಡ್ ಈ ಕಡೆ ನೋಡಿ. ಇಲ್ಲಿ ಓ ಹೋ 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 ಹಂಗ್ಯೋ. ಇಲ್ಲೆಲ್ಲ ನೀವು ಕೂಡ ಶಾಪಿಂಗ್ ಮಾಡಿರ್ತೀರಾ. ಇಲ್ಲಿ ದೇವಿ ದರ್ಶನಕ್ಕೆ ನೀವು ಇಲ್ಲೇ ಎಂಟ್ರೆನ್ಸಲ್ಲಿ ಹೋಗಿರ್ತೀರಾ ನೋಡಿ. ಇನ್ನೊಂದು ಭಾಗದಲ್ಲಿ ಈಗ ಓಡಾಡಬೇಕಂದ್ರೆ ಬಹುಶಃ ನೀವು ಕಾಲಿಗೆ ಚಕ್ರವನ್ನೇ ಕಟ್ಕೊಂಡು ಹೋಗ್ಬೇಕು ನೋಡಿ. ಇಲ್ಲಿ ಮುಂದೆ ನೋಡಿ ಮಜಾ. ಇವರ ಕಾಂಟ್ರಿಬ್ಯೂಷನ್ ನೋಡಿ, ಸಖತ್ತಾಗಿದೆ. ಈಗ ನಾನು ಇಲ್ಲಿ ಗುಡ್ಡೆಯನ್ನು ಹತ್ಕೊಂಡು ಹೋಗಬೇಕು. ಹಬ್ಬ, ಇಷ್ಟೇ ರಾಶಿ ಇದೆ. ಇದು ನಟರಾಜ್ ರೋಡ್ನ ಸೆಂಟ್ರ್ ಭಾಗ ನೋಡಿ. ಹಬ್ಬ, ನಾವು ಜಾತ್ರೆ ನಂತರದಲ್ಲಿ 2 ಗಂಟೆ ನಂತರ ಇರಲಿಲ್ಲ ನೋಡಿ. ಎಲ್ಲ ಸೆಂಟ್ರಿಗೆ ತಂದು ಹಾಕಿದ್ದಾರೆ ಅಂಗಡಿಯವರೆಲ್ಲ. ಇದು ಶಿರ್ಸಿ ಜಾತ್ರೆಯ ಇನ್ನೊಂದು ಮುಖ ನೋಡಿ. ಹಬ್ಬ, ಎಷ್ಟೊಂದು ಪ್ಲಾಸ್ಟಿಕ್ ಬಾಟ್ಲುಗಳು, ಎಷ್ಟೊಂದು ಕವರ್ಗಳು, ಮಧ್ಯದಲ್ಲಿ ಎಲ್ಲೋ ಒಂದೊಂದು ಪೇಪರ್ನ ಪೀಸ್ಗಳು. ಅಂದರೆ ಪ್ಲಾಸ್ಟಿಕ್ನ ಡಾಮಿನೇಷನ್ ಹೈಯೆಸ್ಟ್ ಆಗಿದೆ ನೋಡಿ. ಅಯ್ಯೋ ನೋಡ್ರಿ, ಬಂದಂಥ ಅಂಗಡಿಯವರೆಲ್ಲ ಶಿರ್ಸಿಗೆ ಒಂದು ಒಳ್ಳೆ ಗಿಫ್ಟೇ ಕೊಟ್ಟು ಹೋಗ್ತಾ ಇದ್ದಾರೆ ಅನ್ಕೋತೀನಿ ನಾನು, ಅಲ್ವಾ? ಪರಿಸರಕ್ಕೆ ಅಥವಾ ಶಿರ್ಸಿಗೆ ನೀವು ಬಂದಾಗ ಏನು ಕೊಟ್ಟರೆ ಕೇಳಿದ್ರೆ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಗಿಫ್ಟ್ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ ಇವರೆಲ್ಲ. ಓಹೋ ಹೋ ಹೋ, ಇಲ್ಲಿ ನೋಡಿ ಬಟ್ಟೆ ಅಂಗಡಿಯ ಅವತಾರಗಳು. ಅಯ್ಯೋ, ಇಲ್ಲಿ ನೋಡಿ, ಇಲ್ಲಿ ಪೊಲೀಸರು ಬಂದು ಇಲ್ಲಿ ಬೈಕ್ನ ನಿಲ್ಲಿಸಿಲ್ಲ. ಆ್ಯಕ್ಚುಲಿ ಇಲ್ಲಿ ಇವ್ರನ್ನ ಸ್ಟಾಪ್ ಮಾಡಿದ್ದು ಕಸದ ರಾಶಿ ನೋಡಿ. ಅಬ್ಬಾ, ಇಲ್ಲಿ ನೋಡಿ, ಇವರಿಗೆ ಮುಂದೆ ರಸ್ತೆ ಸ್ವಲ್ಪ ಕಠಿಣವಾಗಿದೆ. ಅಬ್ಬಾ, ನಾವು ನೀರಿನಲ್ಲಿ ಹೋಗುವಾಗ ಸ್ವಲ್ಪ ಕಷ್ಟಪಡ್ತೀವಿ. ಇಲ್ಲಿ ಪ್ಲಾಸ್ಟಿಕ್ ಮೇಲೆ ಹೋಗುವಾಗಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕು. ಓಹೋ ಹೋ, ಈಗ ನಾವು ಬರ್ತಾ ಇದ್ದೀವಿ ಸತ್ಕಾರ್ ಹೋಟೆಲ್ನ ಪಕ್ಕದಲ್ಲಿ. ಹಬ್ಬ, ಉಣ್ಣಿಮಠ ರೋಡ್ ನೋಡಿ. ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಪ್ಲಾಸ್ಟಿಕ್ನಿಂದ. ವಾವ್, ಸಮುದ್ರದಲ್ಲಿ ನಡ್ಕೊ ಬರ್ತಾ ಇದ್ದಾರೆ ಅನಿಸ್ತಾ ಇದೆ, ಅಷ್ಟು ಪ್ಲಾಸ್ಟಿಕ್ ಇದೆ ಇಲ್ಲಿ. ನನಗೆ ಕಾಡಲ್ಲಿ ಹೋಗಿ ರೂಢಿ ಇದೆ,
ಈ ಪ್ಲಾಸ್ಟಿಕ್ ಗಾರ್ಡಲ್ಲಿ ಹೋಗಿ ಅನುಭವ ಫಸ್ಟ್ ಟೈಮ್. ನಟರಾಜ್ ರೋಡ್ ನೋಡಿ, ನಟರಾಜ್ ಥಿಯೇಟ್ರ್ ಇದೆ ಆ ಕಡೆ. ಎದುರುಗಡೆ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ಕಿಗೆ ಪಂಚಾಮೃತ ನಾಯಿ ಕಡೆಯಿಂದ. ನಟರಾಜ್ ರೋಡ್ ಕೊನೆಗೊಳ್ತಾ ಇದೆ. ಪ್ಲಾಸ್ಟಿಕ್ಕಿಗೆ ಕೊನೆ ಇಲ್ಲ ನೋಡಿ. ಸಖತ್ ಕಾಂಪಿಟೇಷನ್ ಇತ್ತು ಅನ್ಸುತ್ತೆ, ಪ್ಲಾಸ್ಟಿಕ್ ಅತಿ ಹೆಚ್ಚು ಯಾರು ಎಸಿತಾರೋ ಅಂಗಡಿಯಿಂದ ಅಂತ. ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಕಾಂಪಿಟೇಷನನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ತಾವು ಏನು ಸೇಲ್ ಮಾಡ್ತೇವೋ ಅದರಿಂದ ಆಗುವಂಥ ಕಸವನ್ನು ಅವರೇ ಚೀಲದಲ್ಲಿ ತುಂಬಿ ಅದನ್ನು ಚೆಂದಾಗಿ ಪ್ಯಾಕ್ ಮಾಡಿ ಮುನ್ಸಿಪಾಲ್ಟಿ ಗಾಡಿಗೆ ಹಾಕೋ ಥರ ವ್ಯವಸ್ಥೆ ಆಗಬೇಕು. ಅದು ಒಳ್ಳೆಯದಲ್ಲ. ಈ ರೀತಿ ರೋಡಲ್ಲಿ ಎಸೆಯೋದು ಅಂದರೆ ಇದು ಶುದ್ಧ ಬೇಜವಾಬ್ದಾರಿತನ ಮತ್ತು ನಿಷ್ಕಾಳಜಿ ಅಂತಾನೆ ಹೇಳ್ಬೋದು. ನಿಷ್ಕಾಳಜಿ ಡೆಫಿನೆಟ್ಲಿ ಹೌದು. ಜಾತ್ರೆ ಇನ್ನೊಂದು ಮುಖವನ್ನು ನೀವು ನೋಡಿದ್ರೆ ಈ ರೀತಿ ರಸ್ತೆಯಲ್ಲಿ ಇದು ಜಾತ್ರೆ ಇನ್ನೊಂದು ಮುಖ ಅಂದರೆ ಕಸದನೆ ತುಂಬ ಇದೆ, ರೋಡ್ ತುಂಬ. ಆದರೆ ನೋಡಿದರೆ ಕೊಳಚೆ ಪ್ರದೇಶದ ಥರ ಕಾಣ್ತದೆ. ನಮ್ಮ ಜನಿಗೆ ಇದರ ಬಗ್ಗೆ ಸ್ವಲ್ಪನೂ ಜಾಗೃತಿ ಇಲ್ಲ ಮತ್ತು ಕಾಳಜಿ ಇಲ್ಲ ಅಲ್ವಾ? ಹೌದು. ಪರಿಸರ ಮಾಲಿನ್ಯಕ್ಕೆ ಇದು ದೊಡ್ಡ ಹೌದು ಅನಾಹುತನೇ ಅಂತ ಹೇಳ್ಬೋದಲ್ಲ. ಇಲ್ಲಿ ನೋಡಿ, ಇಲ್ಲಿ ಪ್ರಾಣಿಗಳು ಪಾಪ ನೆಕ್ಸ್ಟು ಪ್ಲಾಸ್ಟಿಕ್ಕು ಮತ್ತು ನೋಡಿ ಆಹಾರದ ಉತ್ಪನ್ನ ಇರುವಂಥ ಕೆಲವೊಂದು ಬ್ಯಾಗ್ಗಳನ್ನು ಕೂಡ ಇವು ತಿಂದಾಕ್ಬಿಡ್ತವೆ ಲಾಸ್ಟಲ್ಲಿ. ಪಾಪ ನೋಡಿ, ಅವರಿಗೇನು ಗೊತ್ತಿರುತ್ತೆ ಇದು ಪ್ಲಾಸ್ಟಿಕ್ ಅಥವಾ ಇದು ತಿನ್ಬಹುದಾದಂಥ ಪದಾರ್ಥ ಅಂತ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ ಅವ್ರ ಹತ್ರ. ಪಾಪ ನೋಡಿ ಇವುಗಳಿಂದ ಪ್ರಾಣಿಗಳಿಗೆ ತೊಂದರೆ ಆಗದೇ ಇದ್ರೂ ಸಾಕು. ಅರವಿಂದ್ ಹೆಗಡೆ ಅವರೇ, ಬಹುಶಃ ಇನ್ನೊಂದು ಏನು ಗೊತ್ತಾ, ಇವರು ಆ್ಯಕ್ಚುಲಿ ರಸ್ತೆ ತಂದು ಹಾಕ್ತಾ ಇಲ್ಲ. ಇದು ನನ್ನ ಪ್ರಕಾರ ನಗರಸಭೆಯವರ ಒಂದು ಇನ್ಸ್ಟ್ರಕ್ಷನ್ ಇದೆ, ಎಲ್ಲ ರೋಡಿಗೆ ಸೈಡಿಗೆ ತಂದು ಹಾಕಿ ನಿಮ್ಮ ಅಂಗಡಿ ಮುಗಿತಾ ಇದ್ದಂಗೆ ಆಮೇಲೆ ಬಂದು ಗಾಡಿಗಳಲ್ಲಿ ಅವು ಬಂದು ತುಂಬ್ಕೊಂಡು ಹೋಗ್ತಾರೆ ಮಾರ್ನಿಂಗ್ ಆಗೋದ್ರೊಳಗೆ. ಆ ಥರ ಏನೋ ಒಂದು ಜಾತ್ರೆಯಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಇಲ್ಲ ಅಂತಂದರೆ ಈ ರೀತಿ ಎಲ್ಲರೂ ರಸ್ತೆಗೆ ಗುಡಿಸಿ ಹಾಕಿದ್ದಿದ್ರೆ ಮಾರ್ನಿಂಗಲ್ಲಿ ಅದು ಡೆಫಿನೆಟ್ಲಿ ಯಾರು ಓಡಾಡಂಗೆ ಇರ್ತಿರ್ಲಿಲ್ಲ ಅಲ್ವಾ? ನೋಡಿ, ಜನರಿಗೂ ಕೂಡ ಜವಾಬ್ದಾರಿ ಬೇಕು. ಜವಾಬ್ದಾರಿ ಬೇಕಿತ್ತು. ಇಷ್ಟೊಂದು ಪ್ಲಾಸ್ಟಿಕ್ ಬಳಕೆ ಆಗಬಾರ್ದಿತ್ತು ಆ್ಯಕ್ಚುಲಿ ಅಲ್ವಾ? ಬಳಕೆ ಮತ್ತು ಇಷ್ಟೊಂದು ಕಸವನ್ನು ಜಾಗದಲ್ಲಿ ಎಸೆಯೋದು ಒಳ್ಳೇದಲ್ಲ. ಕರೆಕ್ಟ್ ಹೌದು. ನೋಡಿ, ಮುಂದೆ ಹೋದಂಗೂ ಬಹುಶಃ ಒಂದು 100 ಟ್ರ್ಯಾಕ್ಟರ್ಗಳಷ್ಟು ಕಸ ಈಗ ಪ್ರತಿ ದಿವಸ ಜಾತ್ರೆಯಲ್ಲಿ ಆಗುವಂಥದ್ದು. ಅಯ್ಯಯ್ಯೋ ನೋಡ್ರಿ, ಇದು ನೀವು ಕೂಡ ಸಿರ್ಸಿ ಜಾತ್ರೆಯಲ್ಲಿ ಬಂದಿದ್ದಿದ್ರೆ ಓಡಾಡಿದ್ದಂಥ ಜಾಗ. ಪ್ಲಾಸ್ಟಿಕ್ ನಿಷೇಧ ಅಂತ ಎಲ್ಲ ಕಡೆ ಹೇಳ್ತಾರೆ, ಆದರೆ ನಿಷೇಧ ಅಂದ್ರೆ ಮತ್ತು ಬಳಕೆ ಹೆಚ್ಚಿಗೆ ಆಗಿದೆ ಅಂತ. ನೋಡಿ, ಇಲ್ಲಿಲ್ಲೇ ಅದರ ಕಸಗಳನ್ನು ಎಸೆಯೋದು. ಅಯ್ಯಪ್ಪ, ಬಹುಶಃ ನನ್ನೊಂದು ರಿಕ್ವೆಸ್ಟ್ ಏನಂದರೆ, ಒಂದು ಸಪ್ರೇಟ್ ಒಂದು ಜಾಗ ಅಥವಾ ಒಂದು ಬಕೆಟ್ ಥರ ಇಟ್ಬಿಟ್ಟು ಅಲ್ಲೇ ಕಸವನ್ನು ಎಸೆಯೋಂಗೆ ಮಾಡಿದ್ರೆ ಜನಗಳು ಸ್ವಲ್ಪನಾದರೂ ಕಾಳಜಿ ವಹಿಸ್ತಾರ ಅಂತ. ಪ್ರತಿಯೊಬ್ಬರು ಕೂಡ ತಾವು ಏನು ಸೇಲ್ ಮಾಡ್ತೇವೋ ಅದರಿಂದ ಆಗುವಂಥ ಕಸವನ್ನು ಅವರೇ ಚೀಲದಲ್ಲಿ ತುಂಬಿ ಅದನ್ನು ಚೆಂದಾಗಿ ಪ್ಯಾಕ್ ಮಾಡಿ ಮುನ್ಸಿಪಾಲ್ಟಿ ಗಾಡಿಗೆ ಹಾಕೋ ಥರ ವ್ಯವಸ್ಥೆ ಆಗಬೇಕು. ಅದು ಒಳ್ಳೆಯದಲ್ಲ. ಈ ರೀತಿ ರೋಡಲ್ಲಿ ಎಸೆಯೋದು ಅಂದರೆ ಇದು ಶುದ್ಧ ಬೇಜವಾಬ್ದಾರಿತನ ಮತ್ತು ನಿಷ್ಕಾಳಜಿ ಅಂತಾನೆ ಹೇಳ್ಬೋದು. ನಿಷ್ಕಾಳಜಿ ಡೆಫಿನೆಟ್ಲಿ ಹೌದು. ಅದೇ ರೀತಿ ಜನರಿಗೂ ಕೂಡ ಒಂದು ಕಾಳಜಿ ಇರಬೇಕು. ನೋಡಿ, ಅವರು ಪರ್ಚೇಸ್ ಮಾಡಿದ್ದನ್ನು ಇಲ್ಲೇ ಎಸ್ಬಿಡ್ತಾರೆ. ಅದನ್ನು ಓಪನ್ ಮಾಡೋದು, ಐಟಮನ್ನು ಕೈಲಿ ಇಟ್ಕೊಂಡು ನೋಡಿ ಅದಕ್ಕೆ ಬಂದಿದ್ದಂಥ ಕವರನ್ನು ಇಲ್ಲಿ ಎಸ್ದು ಬಿಡೋದು. ಹಾಗೆಯೇ ಐಸ್ ಕ್ರೀಮ್ಗಳಾಯಿತು, ಪ್ರತಿಯೊಂದೂ ಕೂಡ ನೋಡಿ. ಅಯ್ಯೋ ನೋಡಿ, ಇದು 100 ಟ್ರ್ಯಾಕ್ಟರಿಗೂ ಸಾಲಲ್ಲ. ಇಲ್ಲಿ ನೋಡಿ ಎಷ್ಟು ಕಸ ಬಿದ್ದಿದೆ ಅಂತ. ನಿಮಗೆ ಪ್ಲಾಸ್ಟಿಕ್ ಏನಾದರೂ ಬೇಕು ಅಂತಂದರೆ ಡೈರೆಕ್ಟ್ ಇಲ್ಲಿಗೆ ಬಂದುಬಿಟ್ರೆ ಆಯಿತು. ಎಷ್ಟು ಟ್ರ್ಯಾಕ್ಟರ್ ಇದೆಯೋ ಅಷ್ಟು ಟ್ರ್ಯಾಕ್ಟರನ್ನು ಎತ್ಕೊಂಡು ಬನ್ನಿ, ನಿಮಗೆ ಬೇಕಾದಷ್ಟು ಕಸಗಳು ಇಲ್ಲಿ ಉಚಿತವಾಗಿ ಸಿಗ್ತಾ ಇದೆ. ಅಪ್ಪ, CP ಬಜಾರದ ಕೊನೆ ಪೋಸ್ಟ್ ಆಫೀಸು ಮತ್ತು ಹಳೆ ಬಸ್ ಸ್ಟ್ಯಾಂಡ್ ನೋಡಿ. ಜಾತ್ರೆ ಅಂದಾಕ್ಷಣ ಪ್ಲಾಸ್ಟಿಕ್ ನಿಷೇಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಜನರಿಗೆ ಅತ್ಯಂತ ಈಸಿಯಾಗಿ ಹ್ಯಾಂಡಿಯಾಗಿ ಕ್ಯಾರಿ ಮಾಡೋಕ್ಕೆ ಆಗುವಂಥದ್ದು ಅಂದರೆ ಪ್ಲಾಸ್ಟಿಕ್ಕು. ಮತ್ತು ಸ್ಟೋರೇಜ್ ಕೂಡ ಇದು ಭಾಳಷ್ಟು ಸುಲಭವಾಗಿದ್ದು. ನೋಡಿ, ಈಗ ಜಾತ್ರೆ ಮುಗಿದಾದ ತಕ್ಷಣ ನೋಡಿ ರಸ್ತೆಯ ಒಂದು ಅವತಾರ ಹೇಗಿರುತ್ತೆ ಅಂತ. ಆದರೆ ಇದನ್ನು ಆ್ಯಕ್ಚುಲಿ ಹೀಗೆ ಬಿಡಲ್ಲ ಯಾರೂ. ಅಂಗಡಿಯವರು ಜವಾಬ್ದಾರಿ ಹೊತ್ತದನ್ನು ರಸ್ತೆಗೆ ತಂದು ಕಲೆಕ್ಟ್ ಮಾಡಿ ಹಾಕ್ತಾರೆ. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇವರೆಲ್ಲ ಕ್ಲೀನ್ ಮಾಡಿ ಇವಾಗ ಆಲ್ರೆಡಿ ರಸ್ತೆಗೆ ತಂದು ಹಾಕಿದ್ದು. ಇನ್ನು ಮುಂದೆ ಅದನ್ನು ಆ್ಯಕ್ಚುಲಿ ನಗರಸಭೆಯವರು ಮತ್ತು ಅದಕ್ಕೆ ಜವಾಬ್ದಾರಿ ಹೊತ್ತವರು ಅದನ್ನು ಎತ್ಕೊಂಡು ಹೋಗ್ತಾರೆ. ಆ ರೀತಿಯಲ್ಲಿ ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಏನೋ ಸಂಸ್ಕರಣೆ ಮಾಡುವಂಥದ್ದು. ನೋಡಿ, ಇದನ್ನು ಹೀಗೆ ಬಿಡಲ್ಲ. ನಾಳೆ ಈಗ ಜಾತ್ರೆ ಮುಂದುವರಿಯುತ್ತೆ. ಬೆಳಗ್ಗೆ ಆಗೋದ್ರೊಳಗೆ ಇದು ಫುಲ್ ಕ್ಲೀನ್ ಆಗಿರುತ್ತೆ. ಅದು ಒಂದು ಶ್ಲಾಘನೀಯ ಕೆಲಸ ಆ್ಯಕ್ಚುಲಿ.
ಪ್ರತಿಯೊಂದು ಅಂಗಡಿಯವರು ಕೂಡ ಜವಾಬ್ದಾರಿ ಹೊತ್ಕೊಂಡು ನೋಡಿ ಇಲ್ಲಿ ಎಲ್ಲ ಅವರವರ ಕಸವನ್ನು ತೆಗೆದು ಇಟ್ಟಿದ್ದಾರೆ. ಅದು ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ಈ ರೀತಿಯ ಪ್ಲಾಸ್ಟಿಕ್ನಿಂದ ನೋಡಿ ಇಲ್ಲಿ ಚೀಲನೇ ಎಳ್ಕೊಂಡು ಹೋಗ್ತಾವ್ರೆ. ಡೇಂಜರ್ ಕೂಡ ಆಗೋ ಚಾನ್ಸ್ ಇದೆ ಅಲ್ಲಿ. ಅಪ್ಪ ನೋಡಿ, ಇಲ್ಲಿ ಕಾಲಿಡೋಕ್ಕೆ ಆಗಲ್ಲ ಆ್ಯಕ್ಚುಲಿ ಹೀಗೋದ್ರೆ, ಅಷ್ಟು ಪ್ಲಾಸ್ಟಿಕ್ಗಳು ತುಂಬಿದೆ.